ನಮ್ಮ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಹೋರಾಟಗಾರರು ಹಾಗೂ ಸಾಮಾಜಿಕ ಕಾರ್ಯಕರ್ತರಾಗಿರುವಂತಹ ಶ್ರೀಯುತ ಅಹಿಂದ ಜವರಪ್ಪ ಸರ್ ಕಾರ್ಯಕ್ರಮದ ಕುರಿತು ಸಂಕ್ಷಿಪ್ತವಾಗಿ ತಮ್ಮ ಹಾರೈಕೆಯ ನುಡಿಗಳನ್ನು ಹೇಳಬೇಕಾಗಿ ವಿನಂತಿ. ಆಗಿರ್ತಕ್ಕಂಥ ಎಲ್ಲ ಆಹ್ವಾನಿತ ಗಣ್ಯರೇ ಹಾಗೂ ಇಲ್ಲಿರತಕ್ಕಂಥ ಎಲ್ಲ ಬಂಧುಗಳೇ, ಏನು ಮಂಟೇಸ್ವಾಮಿ ಮರುದರ್ಶನ ಈ ಒಂದು ಕಾರ್ಯಕ್ರಮಕ್ಕೆ, ಅದು ವಿಶ್ವವಿದ್ಯಾನಿಲಯ ನಡೆತಕ್ಕಂಥ ಕಾರ್ಯಕ್ರಮ, ಇಲ್ಲಿ ಹೆಚ್ಚು ವಿದ್ಯಾರ್ಥಿಗಳು ಭಾಗವಹಿಸಬೇಕಿತ್ತು. ಅದರ ಪ್ರಚಾರದ ಕೊರತೆಯೋ ಅಥವಾ ಈ ವಿಜ್ಞಾನ ತಂತ್ರಜ್ಞಾನದ ಆಧುನಿಕ ಸ್ಪರ್ಶದ ಇದರಲ್ಲಿ ಇಂಥ ಕಾರ್ಯಕ್ರಮಗಳಿಗೆ ಹೆಚ್ಚು ವಿದ್ಯಾರ್ಥಿಗಳು ಭಾಗ ಆಗ್ತಿರೋದೆ. ಹಿಂದೆ ನಾವು ನೋಡ್ದಂಗೆ 90ರ ದಶಕದಲ್ಲಿ ಈ ಗಂಗೋತ್ರಿ ಒಳಗೆ ಏನಾರು ನಡೀತದ ಅಂದರೆ ಆಹ್ವಾನ ಇಲ್ಲದೇ ಇದ್ರೂ ಆ ವಿಭಾಗದ ವಿದ್ಯಾರ್ಥಿಗಳು, ಅಧ್ಯಾಪಕರು ಎಲ್ಲ ತುಂಬಿ ತುಳುಕ್ತಿದ್ರು. ಆದರೆ ಇತ್ತೀಚಿನ ದಿನಗಳಲ್ಲಿ ಒಂದು ಐತಿಹಾಸಿಕ ವಿಶ್ವವಿದ್ಯಾನಿಲಯ, ಮೈಸೂರು ವಿಶ್ವವಿದ್ಯಾನಿಲಯ ಇಂಥ ಒಂದು ಸ್ಥಳದಲ್ಲಿ ಹೆಚ್ಚು ಜನ ಭಾಗವಹಿಸ್ತಾ ಇರತಕ್ಕಂಥದ್ದು ಯಾಕೋ ಜಾನಪದದ ಬಗ್ಗೆ, ನಮ್ಮ ಹಿರಿಯರ ಬಗ್ಗೆ ಗೌರವನೇ ಇಲ್ವೇನೋ ರೀತಿ ಆಗ್ಬಿಟ್ಟಿದೆ. ಆದ್ರೂ ನಮ್ಮ ಸ್ನೇಹಿತರೆಲ್ಲ ಸೇರಿ ಇವತ್ತು ಪರಮಜ್ಯೋತಿ ಮಂಟೇಸ್ವಾಮಿಯವರ ಒಂದು ಮರುದರ್ಶನ, ಅದಕ್ಕೆ ಹಲವಾರು ವಿದ್ವಾಂಸರುಗಳು, ನಾವು 90ರ ದಶಕದಲ್ಲಿ ಬಂಜ್ಗೆರೆ ಜಯಪ್ರಕಾಶ್ ಅವರ ಮಾತು ಕೇಳ್ತಾ, ಗೊಲ್ಲಳ್ಳಿ ಶಿವಪ್ರಸಾದ್ ಅವರ ಹಾಡುಗಳನ್ನ ಕೇಳ್ತಾ ಬೆಳೆದವರು. ಅಂಥ ದೊಡ್ಡ ದೊಡ್ಡ ವಿದ್ವಾಂಸರು ಇರುವ ಕಾರ್ಯಕ್ರಮದಲ್ಲಿ ನಾವು ಮಾತಾಡಬೇಕಾದ ಅವಶ್ಯಕತೆ ಇಲ್ಲ. ಆದ್ರೂ ಏನು ಮಂಟೇಸ್ವಾಮಿ ಒಂದು ಪರಂಪರೆ, ನೀಲಗಾರರು ನಮ್ಮ ಗ್ರಾಮೀಣ ಭಾಗದಲ್ಲಿದ್ದಾರೆ, ಅವರು ಈ ಭಾಗದಲ್ಲಿ ಹೆಚ್ಚು ಸತ್ಯನ ಪ್ರಚಾರ ಮಾಡೋ ಅಂಥವ್ರು. ಏನು ಅಕ್ಷರ ಇಲ್ಲದಂಥ ಸಂದರ್ಭದಲ್ಲಿ ಈ ಶೂದ್ರ ವರ್ಗಕ್ಕೆ ಅಕ್ಷರನೇ ಇಲ್ಲದಂಥ ಸಂದರ್ಭದಲ್ಲಿ ಬಸವಣ್ಣವರ ಕಾಲದಿಂದ ವಚನ ಸಾಹಿತ್ಯ ಇರಬೇಕು ಮತ್ತು ಮಂಟೇಸ್ವಾಮಿಯವರ ನೀಲಗಾರ ಪರಂಪರೆ, ಇದು ಜನರಿಗೆ ಸತ್ಯನ ತಲುಪಿಸೋ ಅಂಥ ಇವರು ನೀಲಗಾರರಾಗಲಿ ಮತ್ತು ಹೇಳೋರು ಅಂತ ಹೇಳುವವರು ಅನ್ನೋರನ್ನ ಹೇಳೋರು ಮಾಡೋದು. ಹೀಗೆ ಇವರು ಮಂಟೇಸ್ವಾಮಿ ಪರಂಪರೆ ಅಂತ ಬೆಳೆಸ್ಕೊಂಬತ್ತಾ ಇರೋರನ್ನ ಭಿಕ್ಷುಕರನ್ನಾಗಿ ಮಾಡಿದ್ರು. ಮೊನ್ನೆ ಒಂದು ಪತ್ರಿಕಾಗೋಷ್ಠಿ ಸಂದರ್ಭದಲ್ಲಿ ನಮ್ಮ ಸ್ನೇಹಿತರು ಉಮೇಶ್ ಅವರು ಹೇಳ್ತಾಯಿದ್ರು, ಅವರು ಭಿಕ್ಷುಕರಲ್ಲ, ನೀಲಗಾರರಾಗಲಿ ಅಥವಾ ಈ ಮಂಟೇಸ್ವಾಮಿ ಪರಂಪರೆ ವಚನ ಸಾಹಿತ್ಯನ ಜನಸಾಮಾನ್ಯರಿಗೆ ತಲುಪಿಸೋ ಅಂಥ ಜವಾಬ್ದಾರಿ ಹೊತ್ತಿರ್ತಕ್ಕಂಥವ್ರು, ಭಾಳ ವಿಚಾರವಂತರು. ಅವರು ಭಿಕ್ಷುಕರಲ್ಲ, ಕೋರಣ್ಯ ಕೇಳೋಂಥವ್ರು. ಹಾಗಾಗಿ ಈ ಸಮಾಜ ಅವ್ರನ್ನ ಹಂಗೆ ಮಾಡಿಬಿಟ್ಟಿದೆ, ಹಾಗಾಗಬಾರ್ದಿತ್ತು. ಅದ್ರ ಕುರಿತೇ ನಾವು ಹೆಚ್ಚು ಜನಕ್ಕೆ ತಲುಪಿಸೋ ಅಂಥ ಕೆಲಸನ ನಾವು ಮಾಡಬೇಕಾಗಿದೆ ಅಂತ ಕಾರ್ಯಕ್ರಮಗಳನ್ನ ಮಾಡಿ ಅಂತ ಅವರು ಹೇಳಿದರು. ಆ ಕಾರಣಕ್ಕಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಬರಬೇಕು ಅಂಥೇಳಿ ಬಂದದ್ದು. ಜೊತೆಗೆ ಇವರು ವಿಚಾರ ತಿಳ್ಕೊಂಡು ಕೇಳೋದಕ್ಕೋಸ್ಕರ ಬಂದಿರೋದು. ಆದರೆ ಈ ಕಾರ್ಯಕ್ರಮ ಏನು ಸತ್ಯ ಸಾರ ಅಂತ ವಿಚಾರಗಳನ್ನ ಜನಸಾಮಾನ್ಯರಿಗೆ ತಲುಪಿಸೋ ಅಂತ ಮಾಡಬೇಕಿತ್ತು, ಅದು ವಿಶ್ವವಿದ್ಯಾನಿಲಯಗಳು ಮಾಡ್ತಾಯಿಲ್ಲ. ಆದರೂ ಇತ್ತೀಚಿನ ದಿನಗಳಲ್ಲಿ ಯಾರು ಅತಿಥಿಗಳನ್ನ ಕರೆದ್ರೆ ಅಲ್ಲಿ ಎಷ್ಟು ಜನ ಬರ್ತಾರೆ, ಹೇಗೆ ನಡೀತೆ, ಎಂತೆಂಥ ವಿದ್ವಾಂಸರು ಬರ್ತಾರೆ ಅಂತ ತಿಳ್ಕೊಳ್ಳೋವಂಥ ಬರೋ ಅಂಥ ಜನಗಳೇ ಜಾಸ್ತಿ. ಅಂಥದ್ರ ನಡುವೆ ವಿಚಾರವಂತಿಕೆಗೆ ನಾವೇನು ಟೈಟ್ಲ್ ಕೊಟ್ಟಿರ್ತೀವಿ ಅದರಿಂದನೇ ಪ್ರಭಾವಿತರಾಗಿ ನಾವು ಒಂಥರ ನೀಲ್ಗಾರ ರೀತಿ, ಸರೆಂಡರ್ ರೀತಿ ಈ ಇಂಥ ವಿಚಾರಗಳನ್ನ ಜನಕ್ಕೆ ಮುಟ್ಟಿಸ್ಬೇಕು ಅನ್ನೋ ಒಂದು ಮಹತ್ವಾಕಾಂಕ್ಷೆ ಒಪ್ಕೊಂಡಿರ್ತಕ್ಕಂಥ ನಮ್ಮ ಡಾಕ್ಟರ್ ಯತೀಂದ್ರ ಸಾಹೇಬರು ಯಾವುದೇ ಕಾರ್ಯಕ್ರಮ ಆಗಲಿ ಅಲ್ಲಿ ಯಾರು ಸೇರ್ತಾರೆ, ಯಾರು ಬರ್ತಾರೆ ಅದು ವಿಚಾರ ತಿಳ್ಕೊಳ್ದಾನೆ ಎಲ್ಲ ಕಾರ್ಯಕ್ರಮಗಳಿಗೂ ಅದು ಒಳ್ಳೆಯ ವಿಷಯ ಇದ್ದರೆ ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗೋದ್ರ ಮುಖಾಂತರ ಅವರು ಒಂಥರ ಸರೆಂಟ್ರು, ನೀಲ್ಗಾರರ ರೀತಿ ಜನಸಾಮಾನ್ಯರಿಗೆ ವಿಷಯ ಮುಟ್ಟೋಂಥ ಒಂದು ದೊಡ್ಡ ಜವಾಬ್ದಾರಿನ ಹೊತ್ಕೊಂಡಿರ್ತಕ್ಕಂಥ ಸರಳ ವ್ಯಕ್ತಿ. ಆ ಕಾರಣಕ್ಕಾಗಿ ಅವರು ಜನ ನೋಡಿಲ್ಲ ಅಥವಾ ಯಾರ್ಯಾರು ವೇದಿಕೆಯಲ್ಲಿದ್ದಾರೋ ಅಂತ ಗೊತ್ತಿಲ್ಲ. ಒಳ್ಳೆಯ ವಿಚಾರ ಇದ್ದರೆ ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರ ಮುಖಾಂತರ ನನ್ನ ಜವಾಬ್ದಾರಿಯನ್ನು ನಿರ್ವಹಿಸ್ತೀನಿ. ಒಂದು ಸದನದಲ್ಲಿ ಅಲ್ಲ, ಜನಸಾಮಾನ್ಯರ ನಡುವೆನೂ ನಾವು ಇಂಥ ಕೆಲಸನ ಮಾಡಬೇಕು ಅನ್ನೋ ಒಂದು ಪರಂಪರೆಗೆ ಅವ್ರು ನಾಂದಿ ಹೇಳಿದ್ದಾರೆ. ಆ ಕಾರಣಕ್ಕಾಗಿ ಮಾತಾಡಿ ಅವ್ರಿಗೆ ಅಭಿನಂದನೆ ಸಲ್ಲಿಸ್ತಾ, ನಾನು ಹೆಚ್ಚು ವಿಚಾರನ ಬಂಜ್ಗೆರೆ ಜಯಪ್ರಕಾಶ್ ಅವರು, ಎಚ್ ಶಿವಪ್ರಕಾಶ್ ಅಂತವರು ಮಾತಾಡಬೇಕು, ಅವ್ರಿಗೆ ಅವಕಾಶ ಮಾಡಿಕೊಡ್ತಾ ನಾನು ಮಾತನ್ನು ಮುಗಿಸ್ತೀನಿ. ಜೈ ಭೀಮ್. ಉದ್ದೇಶಿಸಿ 2 ನುಡಿಗಳನ್ನಾಡಿದಂತಹ ಶ್ರೀ ಅಹಿಂದ ಜವರಪ್ಪ ಅವರಿಗೆ ತುಂಬು ಮನದ ಧನ್ಯವಾದಗಳು.